ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ನ ಮೇಲೆ ಮಾನವ ಹಕ್ಕುಗಳ ಆಯೋಗ ದಾಳಿ ಮಾಡಿದೆ. ಕಳ್ಳತನಕ್ಕೆ ಸಂಬಂಧಿಸಿದಂತೆ ಅರೆಸ್ಟ್ ಆದಂತ ಆರೋಪಿಯನ್ನ ಪೊಲೀಸರು ಅಕ್ರಮ ಬಂಧನದಲ್ಲಿ ಇಟ್ಟಿದ್ದಾರೆ ಅನ್ನೋ ಆರೋಪಕ್ಕೆ ಸಂಬಂಧಿಸಿದಂತೆ ಈಗ ದಾಳಿ ಮಾಡಿರೋದು. ಮಾನವ ಹಕ್ಕುಗಳ ಆಯೋಗದ ಡಿವೈಎಸ್ಪಿ ನೇತೃತ್ವದಲ್ಲಿ ದಾಳಿಯಾಗಿದೆ. ಇವತ್ತು ಬೆಳಗ್ಗೆ 6 ಗಂಟೆ ಹೊತ್ತಿಗೆ, ಅಂದರೆ ಒಬ್ಬ ಆರೋಪಿಯನ್ನು ಅರೆಸ್ಟ್ ಮಾಡಿದರೆ 24 ಗಂಟೆಯ ಒಳಗಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು ಅನ್ನೋದು ನಿಯಮ ಅಥವಾ ಕಾನೂನು. ಆದರೆ ಇಲ್ಲಿ ಅದನ್ನು ಫಾಲೋ ಮಾಡಿಲ್ಲ. ಯಾಸಿನ್ ಖಾನ್ ಅನ್ನುವಂಥ ಆರೋಪಿಯನ್ನು ಅರೆಸ್ಟ್ ಮಾಡಿ ದಿನಗಳು ಉರುಳಿ ಹೋಗಿದೆ, ಅಂದರೆ 10 ದಿನಗಳಾಗಿದೆ. ಮನೆಯವರಿಗೂ ಮಾಹಿತಿ ಕೊಟ್ಟಿಲ್ಲ, ನ್ಯಾಯಾಧೀಶರ ಮುಂದೆಯೂ ಕೂಡ ಹಾಜರುಪಡಿಸಿಲ್ಲ, ಅಕ್ರಮವಾಗಿ ಬಂಧನದಲ್ಲಿಟ್ಟಿದ್ದಾರೆ ಅಂತ ಆರೋಪ ಇರೋದು. ಲಾಕಪ್ ಅಲ್ಲಿ ಇದ್ರು. ಒಬ್ಬ ಅಸ್ಲಂ ಅಂತ, ಒಬ್ಬ ಮಹೇಶ್ ಅಂತ. ಮಹೇಶ್ ಬಿಲಾಂಗ್ಸ್ ಫ್ರಮ್ ಹುಬ್ಳಿ, ಅಸ್ಲಂ ಬಿಲಾಂಗ್ಸ್ ಫ್ರಮ್ ಬಾಂಬೆ. ಅಸ್ಲಂ ಹೆಂಡತಿ ಬಂದು ತುಮಕೂರಲ್ಲಿ ಇದ್ದಾರೆ. ಅವ್ನು ಲಾಕಪ್ಪಲ್ಲಿ ಇಳಿದು ಈ ಫಿಂಗರಲ್ಲಿ ಇದು 9 ಫೋನ್ ನಂಬರ್, ಹೆಂಡತಿ ಫೋನ್ ನಂಬರ್ 9, 4, 8 ಈ ಥರ ನಂಬರ್ ಹೇಳಿ ನನಗೆ ಆ ನಂಬರ್ಗೆ ಕಾಲ್ ಮಾಡಿ ನನಗೆ ಅರೆಸ್ಟ್ ಮಾಡಿ 10 ದಿವಸ ಆಯಿತು, ನನಗೆ ಬಿಡ್ತಾ ಇಲ್ಲ. ನನ್ನ ಹೆಂಡತಿಗೂ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಒನ್ ಆಫ್ ದಿ ರೈಟ್ಸ್ ಆಫ್ ದ ಅರೆಸ್ಟಿ ಈಸ್ ದಟ್ ದಿ ಇಂಟಿಮೇಷನ್ ಆಫ್ ದಿ ಅರೆಸ್ಟ್ ಶುಡ್ ಬಿ ಗಿವನ್ ಟು ದಿ ನಿಯರೆಸ್ಟ್ ರಿಲೇಟಿವ್ಸ್ ಆಫ್ ದಿ ಡಿಟೇನ್ಯೂ. ಬಟ್ ಅದನ್ನು ಕೊಟ್ಟಿಲ್ಲ, ಯಾರಿಗೂ ಏನು ಮಾಡಿಲ್ಲ. ಲಾಕಪ್ಪಲ್ಲಿ 10 ದಿವಸದಿಂದ ಸುಮ್ಮನೆ ಇಕ್ಕಿದ್ದಾರೆ. ಸೊ ನಾನು ಅವ್ರ ಹೆಂಡತಿಗೆ ಫೋನ್ ಮಾಡಿದರೆ ಆ ಹೆಂಡತಿ ಹೆದರ್ಕೊಂಡು ಪೊಲೀಸರಿಗೆ ವಾಪಸ್ ಫೋನ್ ಮಾಡಿಬಿಟ್ರು. ಆ ಪೊಲೀಸರು ನನಗೆ ಹ್ಯಾರಾಸ್ ಮಾಡ್ತಾ ಇದ್ದಾರೆ, ನೀವು ಯಾಕಲ್ಲಿ ನಂಬರ್ ತೊಗೊಂಡ್ರಿ, ಯಾಕೆ ಅವ್ರಿಗೆ ಅಂತ ನನಗೆ ಹ್ಯಾರಾಸ್ ಮಾಡ್ತಿದ್ರು. ಸೊ ಐ ಅಪ್ರೋಚ್ ದಿ ಹಾನರಬಲ್ ಹ್ಯೂಮನ್ ರೈಟ್ಸ್ ಆ್ಯಂಡ್ ಶ್ರೀ ಸುಧೀರ್ ಸರ್, ಆಲ್ ದಿ ಹ್ಯೂಮನ್ ರೈಟ್ಸ್ ಪೀಪಲ್ ಕೋಆಪರೇಟೆಡ್ ವಿತ್ ಮೀ. They came yesterday, they inspected the police station. They saw that the person is there from past 10 days. Illegally he has been detained in the police station. One by name Aslam, another by name Mahesh. Mahesh belongs to Hubli, Aslam belongs to Bombay. They have got him in the flight from Bombay. Flight ಅಲ್ಲಿ ತಗೊಂಡ್ಬಂದು ಇಲ್ಲಿ 10 ದಿವಸದಿಂದ they were demanding, I don't know what they were demanding. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಫೋನ್ ಸಂಪರ್ಕದಲ್ಲಿ. ಚಂದ್ರಶೇಖರ್, ಈಗ ಆರೋಪಿಗಳನ್ನು ಅರೆಸ್ಟ್ ಮಾಡಿದರೆ 24 ಗಂಟೆಯ ಒಳಗಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದು ಪ್ರೊಸೀಜರು. ಯಾಕೆ ಫಾಲೋ ಆಗಿಲ್ಲ? ಪೊಲೀಸರು ಯಾಕೆ ಈ ರೀತಿ ವರ್ತಿಸಿದ್ರು? ಖಂಡಿತವಾಗಿಯೂ ರಕ್ಷತ್, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಆರೋಪಿಯನ್ನ ಬಂಧನ ಮಾಡಿದ್ರೆ ಆ ಒಂದು ಆರೋಪಿಯನ್ನ 24 ಗಂಟೆಯ ಒಳಗಡೆ ಅರೆಸ್ಟ್ ಪ್ರೊಸೀಜರ್ ಅನ್ನ ತೋರಿಸಿ ಅದಾದ ನಂತರ ತನಿಖೆಗೆ ಅಗತ್ಯವಿದ್ದಲ್ಲಿ ಕೋರ್ಟ್ ಇಂದ ಪರ್ಮಿಷನ್ ತಗೊಂಡು ಕಸ್ಟಡಿಗೆ ಪಡ್ಕೊಳ್ಬೇಕಾಗತ್ತೆ. ಆದ್ರೆ ಈ ಒಂದು ಪ್ರಕರಣದಲ್ಲಿ ಆ ಒಂದು ಪ್ರೊಸೀಜರ್ ಫಾಲೋ ಆಗಿಲ್ಲ ಅನ್ನುವಂತಹದ್ದು ಮೇಲ್ನೋಟಕ್ಕೆ ಸದ್ಯಕ್ಕೆ ಕಂಡು ಬರ್ತಾ ಇರುವಂತಹದ್ದು. ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ 2023ರಲ್ಲಿ ಒಂದು ಥೆಫ್ಟ್ ಅಂದ್ರೆ HBT ಆಗಿರುವಂತಹ ಮನೆಯನ್ನ ಥೆಫ್ಟ್ ಮಾಡಿರುವಂತಹ ಒಂದು ಆರೋಪದ ಅಡಿಯಲ್ಲಿ 2 ಆರೋಪಿಗಳಿರ್ತಾರೆ. ಈ 2 ಆರೋಪಿಗಳಿಗೆ ಈಗಾಗಲೇ ಬಂಧನ ಆಗಿ ಜೊತೆಗೆ ಬೇಲ್ ಪಡೆದುಕೊಂಡು ಹೊರಗಡೆ ಇರ್ತಾರೆ. ಅದಾದ ನಂತರ ಕೋರ್ಟ್ಗೆ ಸರಿಯಾಗಿ ಹಾಜರಾಗದ ಹಿನ್ನೆಲೆಯಲ್ಲಿ ಅವರಿಗೆ NBW ಅನ್ನ ಅಂದ್ರೆ ನಾನ್ ಬೇಲಬಲ್ ವಾರೆಂಟ್ ಅನ್ನ ಇಶ್ಯೂ ಮಾಡ್ತಾರೆ. ಈ ನಾನ್ ಬೇಲಬಲ್ ವಾರೆಂಟ್ ಇಶ್ಯೂ ಆದ ನಂತರ ಮುಂಬೈಗೆ ಹೋಗಿ ಏನು 2 ಆರೋಪಿಗಳನ್ನ ಬಂಧನ ಮಾಡ್ಕೊಂಡು ಬಂದು ಅದಾದ ನಂತರ ಸುಮಾರು 10 ದಿನಗಳ ಕಾಲ ಕಸ್ಟಡಿಯಲ್ಲಿ ಇಟ್ಕೊಂಡು ಯಾವುದೇ ರೀತಿಯಾದಂತಹ ಅರೆಸ್ಟ್ ಪ್ರೊಸೀಜರ್ ತೋರಿಸಿಲ್ಲ ಅನ್ನುವಂತ ಆರೋಪವನ್ನ ಸದ್ಯಕ್ಕೆ ಖುದ್ದು ಆರೋಪಿ ಏನು ಲಾಯರ್ಗೆ ತಿಳಿಸ್ತಾರೆ. ಅದಾದ ನಂತರ ವಕೀಲರು ಅವರ ಕುಟುಂಬವನ್ನ ಸಂಪರ್ಕಿಸಿ ಹ್ಯೂಮನ್ ರೈಟ್ಸ್ಗೆ ಒಂದು ದೂರನ್ನ ನೀಡ್ತಾರೆ. ಹ್ಯೂಮನ್ ರೈಟ್ಸ್ ಅವರು ಸದ್ಯಕ್ಕೆ ಡಿವೈಎಸ್ಪಿ ಸುಧೀರ್ ಹೆಗ್ಡೆ ನೇತೃತ್ವದಲ್ಲಿ ರೈಡ್ ಆಗಿರುವಂತಹದ್ದು. ರಕ್ಷತ್, ಧನ್ಯವಾದ ಚಂದ್ರಶೇಖರ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.